ಬಂಧುಗಳು ನಮಸ್ತೆ. ಆ, ಚಿತ್ರದುರ್ಗದಲ್ಲಿ ರಾಘವೇಂದ್ರ ಮಠ ಅಂತ ಇದೆ. ಆನೆಬಾಗಿಲಿಗಿಂತ ತುಂಬ ಸಮೀಪ ಇರತಕ್ಕಂಥ ಒಂದು ಸ್ಥಳ ಅದು. ಚಿತ್ರದುರ್ಗದ ನೀವು ಹಲವು ಊರುಗಳಲ್ಲಿ ನೀವು ರಾಘವೇಂದ್ರ ಮಠಗಳನ್ನು ನೋಡಿರ್ತೀರಿ. ಅಲ್ಲೆಲ್ಲ ಬೃಂದಾವನಗಳನ್ನು ನಿರ್ಮಾಣ ಮಾಡಿರ್ತಾರೆ. ಆದರೆ ರಾಘವೇಂದ್ರ ಸ್ವಾಮಿಗಳು ಅಲ್ಲಿಗೆ ಬಂದಿರೋದಿಲ್ಲ ಅಥವಾ ನೆಲೆಸಿರೋದಿಲ್ಲ. ಆದರೆ ಚಿತ್ರದುರ್ಗದ ವಿಶೇಷ ಹೆಮ್ಮೆ ವಿಚಾರ ಏನಂದರೆ, ಸ್ವತಃ ರಾಘವೇಂದ್ರ ಸ್ವಾಮೀಜಿಗಳು ಇಲ್ಲಿ 3 ಬಾರಿ ಬಂದಿದ್ದರು ಮತ್ತು ಅವರ ಪವಾಡಗಳನ್ನು ಇಲ್ಲಿ ತೋರಿಸಿದರು ಅನ್ನೋ ಒಂದು ಉಲ್ಲೇಖಗಳು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಚಿತ್ರದುರ್ಗದ ರಾಘವೇಂದ್ರ ಸ್ವಾಮಿ ಅವರ ಮಠದ ಸಮೀಪವೇ ಇರತಕ್ಕಂಥ, ತುಂಬ ಸಮೀಪ ಇದೆ. ಅಲ್ಲಿಂದ ಒಂದು 100 ಹೆಜ್ಜೆ ಇಟ್ಟರೆ ಅಲ್ಲಿ ಸಿಗುತ್ತೆ. ಇಲ್ಲಿ ನೀರಿನ ವೆಂಕಟನವರಿಗೆ ಮೋಕ್ಷ ಕೊಟ್ಟಂತಹ ಸ್ಥಳ ಇದು. ಇಲ್ಲಿ ಅವರ ಜೀವನ ಚರಿತ್ರೆ, ಅಂದರೆ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯನ್ನು ಬಲ್ಲಂಥವರಿಗೆ ನೀರಿನ ವೆಂಕಣ್ಣನವರ ಪರಿಚಯವೂ ಸಹ ಇರುತ್ತೆ. ಚಿತ್ರದುರ್ಗಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ರಾಘವೇಂದ್ರ ಸ್ವಾಮಿಗಳನ್ನು ಮಠವನ್ನು ದರ್ಶಿಸೋದನ್ನು ಮಾತ್ರ ಮರಿಬೇಡಿ. ಕೋಟೆ ರೋಡಲ್ಲೇ ಬರುತ್ತೆ. ತುಂಬ 2 ಹೆಜ್ಜೆ ಕೋಟೆ ರೋಡಲ್ಲಿ ನಿಂತ್ಕೊಂಡು ಒಂದು ಅವರು ರಾಘವೇಂದ್ರ ಸ್ವಾಮೀಜಿಗಳು ನಡೆದಾಡಂಥ ನೆಲದಲ್ಲಿ ಒಂದು 2 ಹೆಜ್ಜೆ ನಡಿಬೋದಾ? ಚಿತ್ರದುರ್ಗಕ್ಕೆ ಬಂದಾಗ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬರ್ಬೋದಾ? ಯೋಚನೆ ಮಾಡಿ, ಬನ್ನಿ ಅನ್ನೋದೊಂದು ಅಪೇಕ್ಷೆ. ನಮಸ್ಕಾರ.